ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದರ್ಶನು. ಸೊ ನಮ್ಮ ಒಂದು 2-3 ಸಬ್ಸ್ಕ್ರೈಬರು ನನ್ನ ಕೇಳ್ತಾಯಿದ್ರು, ಯಾವಾಗ ನಿಮ್ಮದು ಕಾರ್ ಡೆಲಿವರಿ, ಏನು ಸ್ಪೆಸಿಫಿಕೇಷನ್ನು ಎಲ್ಲ ಕೇಳ್ತಾಯಿದ್ರು. ಸೊ ಆ ದಿನ ಇವತ್ತು ಬಂದಿದೆ. ಇವತ್ತು ನಮ್ಮ ಕಾರ್ ಡೆಲಿವರಿ ಇದೆ. ಸೊ ನೈಟೆಲ್ಲ ನಿದ್ದೆನೇ ಬಂದಿಲ್ಲ. ನಾಳೆ ನಮ್ಮ ಕಾರ್ ಡೆಲಿವರಿ ಅಂತ ಹೇಳ್ಬಿಟ್ಟು, ಅಂದರೆ ಇವತ್ತು ನಮ್ಮ ಕಾರ್ ಡೆಲಿವರಿ ಅಂತ ಹೇಳ್ಬಿಟ್ಟು ನೈಟೆಲ್ಲ ನಿದ್ದೆನೇ ಬಂದಿಲ್ಲ. ಎದ್ದು ಟೈಮ್ ನೋಡೋದು. ಸೊ ಹಂಗಾಗೋಗ್ಬಿಟ್ಟಿತ್ತು. ಅದೆಲ್ಲ ಇರುತ್ತೆ, ಎಲ್ರಿಗೂ ಇರುತ್ತೆ ಅದು. ಕಾರ್ ಡೆಲಿವರಿ ತೊಗೊಬೇಕಾದ್ರೆ ನಾಳೆ ಬೆಳಗ್ಗೆ ಅಂತ ಹೇಳ್ಬಿಟ್ಟು, ನಾಳೆ ಬೆಳಗ್ಗೆ ನಮ್ಮ ಕಾರ್ ಡೆಲಿವರಿ ಆಗ್ತಾಯಿದೆ, ಮಧ್ಯಾಹ್ನ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇವತ್ತು ಮಧ್ಯಾಹ್ನ ಕಾರ್ ಡೆಲಿವರಿ ತೊಗೋತಾ ಇದ್ದೀವಿ. ಯಾಕಂತಂದರೆ ಒಂದು 2 ಗಂಟೆ ಮೇಲೆ ಟೈಮ್ ತುಂಬ ಚೆನ್ನಾಗಿದೆಯಂತೆ ಇವತ್ತು. ಸೊ ಹಂಗಾಗಿ ಒಂದು 2 ಗಂಟೆ ಮೇಲೆ ತೊಗೊತಾ ಇದ್ದೀವಿ. ಸೊ ಹಂಗಾಗಿ ಇವತ್ತು ನೆನ್ನೆ ನೈಟೆಲ್ಲ ಫುಲ್ಲು ನಿದ್ದೆನೇ ಬಂದಿಲ್ಲ ನನಗೆ. ಸೊ ಇವಾಗ ಒಂದು ಬೇಗ ಎದ್ದಿದ್ದೀನಿ, ಒಂದು 7 ಗಂಟೆ ಇವಾಗ. ಸೊ ಬೇಗ ಅಂದರೆ ಒಂದು 6 ಗಂಟೆಗೆ 5 ಗಂಟೆಗೆ ಎದ್ಬಿಟ್ಟಿದ್ದೆ ನಾನು ಆಲ್ರೆಡಿ. ಸೊ ಇವಾಗ 7 ಗಂಟೆ. ಈಗ ನಾನು ಜಿಗಣಿಗೆ ಹೋಗ್ಬಿಟ್ಟು ಹೂನಾರನ ತೊಗೊಂಬರ್ಬೇಕು ಕಾರ್ಗೆ. ಸೊ ನನ್ನ ಕಾರ್ ಕಲರು ವೈಟ್ ಕಲರು. ಸೊ ಆ ವೈಟ್ ಕಲರ್ಗೆ ರೆಡ್ ಕಲರ್ ಅಂದರೆ ರೋಸ್ ಹೂವಿನ ಹಾರ ಚೆನ್ನಾಗಿರುತ್ತೆ ಅಂತ ನಮ್ಮನೇಲಿ ಹೇಳಿದ್ರು. ಸೊ ಅದಕ್ಕೆ ಇವಾಗ ನಾನು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ನೋಡಿಕೊಂಡು ಹೂನಾರನ ತಗೊಂಡು ಬರೋಣ. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಹೂನಾರ ಇದನ್ನು ತಗೊಂಡೆ. ವೈಟ್ ಕಲರ್ ಕಾರ್ಗೆ ರೆಡ್ ಕಲರ್ ಹೂನಾರ ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಸೊ ಈ ಹೂನಾರದ ಬೆಲೆ 500 ರುಪೀಸು. ಚೆನ್ನಾಗಿದೆ. ಏನಿಲ್ಲ, ಇವಾಗ ಎಲ್ಲರೂ ರೆಡಿ ಆಗಿಬಿಟ್ಟಿದ್ದೀವಿ. ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಕ್ಯಾಬ್ ಇವಾಗ ಬರ್ತಾ ಇದೆ. ಬಂದರೆ ಎಲ್ಲರೂ ಕ್ಯಾಬಲ್ಲಿ ಹೋಗಿ ನಮ್ಮ ಗಾಡಿ ತಗೊಂಡು ವಾಪಸ್ ಹಂಗೆ ಬಂದ್ಬಿಡೋದೆ. ಇವರು ನಮ್ಮ ಅಕ್ಕ, ಇನ್ನಿವ್ರು ಗೊತ್ತಲ್ಲ, ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ಈಗ ಕ್ಯಾಬ್ ಬಂದರೆ ಹೋಗ್ತಾ ಇರೋದೆ. ಹೋಗಿ ನಮ್ಮ ಅಂಬಾರಿನ ಎತ್ತಾಕೊಂಡು ಬರ್ತಾ ಇರೋದು. ಏನು ಖುಷಿ ಅಂತಂದರೆ ನಮ್ಮ ಮನೆಯವ್ರ ಮುಖದಲ್ಲಿ ಏನು ಕೇಳ್ತೀಯ. ನನಗಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದೆ. ಯಾವಾಗ ಹೋಗ್ತೀವೋ, ಕ್ಯಾಬು 2 ನಿಮಿಷ ಇದೆ, ಅದು ಬರೋದು ಕಾಯಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಅಷ್ಟು ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದೆ. ಈಗ ಟಾಟಾ ಶೋರೂಮ್ ಒಳಗಡೆ ಬಂದಿದ್ದೀವಿ. ಈ ಕಾರು ರೆಡಿ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಸೊ ಇನ್ನೇನು ಡೆಲಿವರಿ ಕೊಡ್ತಾರೆ, ಹೋಗಿ ತೊಗೊಬೇಕು. ನಮ್ಮ ಮನೆಯವರೆಲ್ಲ ಕೂತ್ಕೊಂಡಿದ್ದಾರೆ ಆಲ್ರೆಡಿ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಕಾರು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಅಪ್ಪು, ನಾವು ಹೊಸ ಕಾರ್ ತಗೋತಾ ಇದ್ದೀವಿ. ಇದು ಬೇಕಾ? ಬೇಡಮ್ಮ. ಕಾರು ಅಂದರೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಕಾರ್ಗೆ ಇದು ಎಲ್ಲ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಯಾವ ಕಾರು ಏನು ಅಂತೆಲ್ಲ ರಿವೀಲ್ ಮಾಡ್ತೀನಿ. ರೆಡಿಯಾಗಿ ನಿಂತಿದೆ. ಓಪನ್ ಮಾಡಿ ಯಾವ ಕಾರ್ ಅಂತ ತೋರಿಸ್ತೀನಿ. 2 ನಿಮಿಷ. A few moments later. Pulling up black windows once you go down. You must be crazy if you think that I'ma slow down. But wanna hear it talking shit from the drama. Keep it coming, I'ma send you to your mama. Mr. Whip, get the guns out. Dropping bodies in the place till the sun's out. Can't fuck with this, I'm going to try. But when the bullets fly, I'm the last one to die. ಪ್ರಣತಿ, ಹೆಂಗಿದೆ ಕಾರು? ನೋಡಿದೆ. ಇವಾಗ ಟಿಯಾಗೋನು ಚೆನ್ನಾಗಿ ಬಿಟ್ಟವನಲ್ಲ, ಅದನ್ನು ಚೆನ್ನಾಗಿ ಬಿಟ್ಟವನೆ. ಸೊ ನಾನು ಕೊನೆಗೆ ಫೈನಲ್ ಆಗಿ ಟಾಟಾ ಪಂಚ್ ಕಾರ್ನ ತೊಗೊಂಡೆ. ತುಂಬ ಚೆನ್ನಾಗಿದೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ಟಾಟಾ ನೆಕ್ಸನ್ಗೆ ಹೋಗ್ಬೋದಾಗಿತ್ತು,
ಬಟ್ ಇದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಬೇಡ, ಈ ಟಾಟಾ ಪಂಚ್ ತುಂಬ ನಂಗೆ ಇಷ್ಟ ಆಯಿತು. ಸೊ ಅದರಲ್ಲೂ ವೈಟ್ ಕಲರ್ ನಂಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಟಾಟಾ ಪಂಚ್ನ ತಗೋತಾ ಇದ್ದೀನಿ. ಸೊ ಇಷ್ಟರಿಂದ ಜನರು ನನ್ನ ಸಬ್ಸ್ಕ್ರೈಬರ್ ಕೇಳ್ತಾಯಿದ್ರು ಯಾವ ಕಾರ್ ತಗೋತಾ ಇದ್ದೀರಾ ಅಂತ. ಸೊ ನಾನದು ಟಾಟಾ ಪಂಚ್ ಕಾರ್ನ ತೊಗೊಂಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ಬನ್ನಿ ಮುಂದೆ ಏನೇನು ಪ್ರೊಸೆಸ್ ಇದೆ ಅಂತ ತೋರಿಸ್ತೀನಿ. ಈ ಕಾರ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದನ್ನು ವೀಡಿಯೋ ಮಾಡಿ ಇದರಲ್ಲಿ ಹಾಕ್ತೀನಿ, ಬನ್ನಿ. ಅಡ್ವೆಂಚರ್ ಎಸ್ ವೇರಿಯಂಟ್ ಇದೆ. ಬೇಸಿಕ್ ಫೀಚರ್ಸ್ ಅಂದ್ರೆ ರೈಟ್ ಸೈಡ್ ನಿಮಗೆ ಆಲ್ 4 ಪವರ್ ವಿಂಡೋಸ್ ಅಂತ ಬರುತ್ತೆ. ಎಲ್ಲ ನಿಮಗೆ ಮಾಸ್ಟರ್ ಕೀ ಆಗಿರುತ್ತೆ. ಎಲ್ಲ ಆಕ್ಸೆಸ್ ಕೂಡ ನಿಮ್ಗೆ ಅಲ್ಲಿರುತ್ತೆ. ಹಿಂದೆ ಬಂದು ಚೈಲ್ಡ್ ಲಾಕ್ ಫಂಕ್ಷನ್ ಅಂತ ಕರಿತೀವಿ. ಅದು ನೀವು ಪ್ರೆಸ್ ಮಾಡುತ್ತೆ ಅಂದ್ರೆ ಬೇರೆ ಯಾರು ಮಿರರ್ಸ್ ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ. ಚಿಕ್ಕ ಮಕ್ಕಳೆಲ್ಲ ಹಿಂದೆ ಕೂತಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ಬೇಕಾದ್ರೆ ನೀವು ಅದನ್ನ ಪ್ರೆಸ್ ಮಾಡಿಬಿಟ್ರೆ ಅದನ್ನ ಅವರು ಯೂಸ್ ಮಾಡಕ್ಕೆ ಆಗಲ್ಲ. ಮುಂದೆ ಇರೋದು ಬಂದು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ವಾರ್. ಅದ್ರ ಮುಖಾಂತರ ನೀವು 2 ಸೈಡ್ ವಾರ್ ನ ಎಲೆಕ್ಟ್ರಿಕಲ್ ಆಗಿ ನೀವು ಅಡ್ಜಸ್ಟ್ ಮಾಡ್ಕೊಬಹುದು. ರೈಟ್ ಸೈಡ್ ಬೇಕಾದ್ರೆ ರೈಟ್ ಸೈಡ್ ಟರ್ನ್ ಮಾಡಬೇಕು, ಲೆಫ್ಟ್ ಸೈಡ್ ಬೇಕಾದ್ರೆ ಲೆಫ್ಟ್ ಸೈಡ್ ಟರ್ನ್ ಮಾಡಬೇಕು. ಅದ್ರ ಜೊತೆಗೆ ಅದನ್ನ ಮಿಡಲ್ ಇಟ್ಬಿಟ್ಟು ನೀವು ಕೆಳಗಡೆ ಪುಲ್ ಮಾಡಿದ್ರೆ 2 ಸೈಡ್ ಮಿರರ್ಸ್ ಕ್ಲೋಸ್ ಅಥವಾ ಓಪನ್ ನೀವು ಮಾಡ್ಕೊಬಹುದು. ಇಲ್ಲಿ ಬಂದು 2 ಸ್ಪೀಕರ್ಸ್ ವಿತ್ ಸ್ಟೀರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಅಂಡ್ ಕ್ರೂಸ್ ಕಂಟ್ರೋಲ್ ಫಂಕ್ಷನ್ಸ್ ಅಂತ ಕರಿತೀವಿ. ಇದು ಬಂದು ಕಾಲ್ ಪಿಕ್ ಮಾಡಕ್ಕೆ ಬಟನ್, ಕಾಲ್ ಡಿಕ್ಲೈನ್ ಮಾಡಕ್ಕೆ, ಅಂಡ್ ಇಲ್ಲಿ ಬಂದು ನಿಮಗೆ ವಾಯ್ಸ್ ಅಸಿಸ್ಟೆಂಟ್ ಸನ್ರೂಫ್ ಬಟನ್ ಇದಾಗಿರುತ್ತೆ. ಇದು ಬಂದು ಮೋಡ್ಸ್ ಚೇಂಜ್ ಮಾಡಕ್ಕೆ, ಬ್ಲೂಟೂತ್ ಇಂದ FM ಇಂದ ಬ್ಲೂಟೂತ್ ಚೇಂಜ್ ಮಾಡೋಕೆ ಈ ಮೋಡ್ ಚೇಂಜ್ ಮಾಡ್ತೀರಾ. ಮತ್ತೆ ಇಲ್ಲಿ ಬಂದು ನಿಮಗೆ ಈ ಕಂಟ್ರೋಲ್ಸ್ ಬಂದು ನಿಮಗೆ ವಾಲ್ಯೂಮ್ ಅಪ್ ಆರ್ ಡೌನ್ ಮಾಡಕ್ಕೆ, ಇದು ಬಂದು ಸಾಂಗ್ಸ್ ನೀವು ಚೇಂಜ್ ಮಾಡಕ್ಕೆ ಯೂಸ್ ಮಾಡ್ತೀರಾ. ರೈಟ್ ಸೈಡ್ ಬಂದು ಕ್ರೂಸ್ ಕಂಟ್ರೋಲ್ ಫಂಕ್ಷನ್ ಬರುತ್ತೆ. ಐವೇಸ್ ಅಲ್ಲಿ ಕಾನ್ಸ್ಟೆಂಟ್ ಸ್ಪೀಡ್ ನ ಮೇಂಟೈನ್ ಮಾಡಕ್ಕೆ ಕ್ರೂಸ್ ಕಂಟ್ರೋಲ್ ಆನ್ ಮಾಡ್ಕೊಂಡು ಸೆಟ್ ಮಾಡಿದ್ರೆ ಅಂದ್ರೆ ಏನ್ ಸ್ಪೀಡ್ ಅಲ್ಲಿ ಸೆಟ್ ಮಾಡಿರ್ತೀರೋ ಅದೇ ಸ್ಪೀಡ್ ನ ಮೇಂಟೈನ್ ಮಾಡ್ತೀರಾ. ಇದನ್ನ ಜಸ್ಟ್ ನೀವು ಪ್ರೆಸ್ ಮಾಡಿದ್ರೆ ಅಲ್ಲಿ ನಿಮಗೆ ಕ್ಲಸ್ಟರ್ ಅಲ್ಲಿ ತೋರಿಸುತ್ತೆ. ಕ್ರೂಸ್ ಕಂಟ್ರೋಲ್ ಆಫ್ ಅಂತ ತೋರಿಸ್ತಾ ಇವಾಗ. ಮತ್ತೆ ಪ್ರೆಸ್ ಮಾಡಿದ್ರೆ ಆನ್ ಆಗಿದೆ ಅಂತ. 3ನೇ ಗೇರ್ಗಿಂತ ಮೇಲೆ ಇರಬೇಕು, 40 ಸ್ಪೀಡ್ಗಿಂತ ಜಾಸ್ತಿ ಇರಬೇಕು. ಅದನ್ನ ನೀವು ಆಕ್ಟಿವೇಟ್ ಮಾಡಬೇಕು. ಆದ್ರೆ ಸೊ ಅದರಲ್ಲಿ ಏನು ಯೂಸ್ ಇದೆ ಅದು ಮಾಡಿದ್ರೆ? ಸರ್ ಇವಾಗ ಐವೇಸ್ ಅಲ್ಲಿ ಹೋಗ್ತಾ ಇದ್ದೀರಾ, 45 ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂತ. 3rd ಗೇರ್ ಮೇಲಿದೆ, 45 ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೀರಾ ಅನ್ಬೇಕಾದ್ರೆ ಸೆಟ್ ಮಾಡಿದ್ರೆ ಅಂದ್ರೆ ಅದೇ 45 ಸ್ಪೀಡ್ ಅಲ್ಲೇ ಹೋಗ್ತಾ ಇರುತ್ತೆ. ನೀವೇನು ಆಕ್ಸಿಲೇಟರ್ ಪ್ರೆಸ್ ಮಾಡಬೇಕು ಅನ್ನೋ ಅವಶ್ಯಕತೆ, ಜಸ್ಟ್ ಸ್ಟೇರಿಂಗ್ ನ ಕಂಟ್ರೋಲ್ ಮಾಡ್ಕೊಂಡ್ರೆ ಸಾಕು. ಅದೇ ನೀವು ಸ್ಪೀಡ್ ನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಮತ್ತೆ ನೀವು ಆಕ್ಸಿಲೇಟರ್ ಪ್ರೆಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಬಟನ್ ನೀವು ಜಸ್ಟ್ ರೈಸ್ ಮಾಡಿದ್ರೆ ಅಂದ್ರೆ ರೈಸ್ ಮಾಡ್ತಾ ಆಟೋಮೆಟಿಕ್ ಸ್ಪೀಡ್ ಬಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಬಂದು ನಿಮಗೆ 8-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮತ್ತು ವೈರ್ಲೆಸ್ ಆಂಡ್ರಾಯ್ಡ್ ಆಪಲ್ ಕಾರ್ಪ್ಲೇ ಅಂತ ಕರಿತೀವಿ. ಮೊಬೈಲ್ ನ ನೀವು ಮಿನಿಮೈಸ್ ಮಾಡ್ಕೊಬಹುದು. ಲೈಕ್ ಡ್ರೈವ್ ಮಾಡ್ಬೇಕಾದ್ರೆ ಮೊಬೈಲ್ ಅಲ್ಲಿ ಏನೇನು ಯೂಸೇಜ್ ಬರುತ್ತೋ ಅದನ್ನ ನೀವು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಲ್ಲೇ ಮಾಡ್ಕೊಬಹುದು. ವಾಟ್ಸ್ಆಪ್ ಮೆಸೇಜಸ್ಗೆ ನೀವು ರಿಪ್ಲೈ ಮಾಡ್ಬೋದು, ನಾರ್ಮಲ್ ಮೆಸೇಜಸ್ ರಿಪ್ಲೈ ಮಾಡ್ಬೋದು, ಮೊಬೈಲ್ ಸ್ಪಿಕ್ ಆರ್ ಡಿಕ್ಲೈನ್ ಮಾಡ್ಬೋದು, ಅಂಡ್ ಮ್ಯಾಪ್ಸ್ ಕೂಡ ನೀವು ಇದರಲ್ಲಿ ಯೂಸ್ ಮಾಡ್ಬೋದು. ಜಸ್ಟ್ ಇನ್ನೊಂದು ಸ್ಪೇರ್ ಮೊಬೈಲ್ ಇದ್ರೆ ಬ್ಲೂಟೂತ್ ಆನ್ ಮಾಡ್ಬೋದು ಸರ್. ಲಾಸ್ಟ್ ಟೈಮ್ ಮಾಡಿ ತೋರಿಸಿದ್ರೆ ಅನ್ಸುತ್ತೆ. PD ಐಟಮ್ ಇಲ್ಲಿ ಕನೆಕ್ಟ್ ಮಾಡೋಣ. ಕನೆಕ್ಟ್ ಮಾಡೋಕ್ಕೆ ಟ್ಯಾಪ್ ಟು ಪೇರ್ ಡಿವೈಸ್ ಹೋದ್ರಿ ಅಂದರೆ ಇಲ್ಲಿ ಡಿವೈಸಸ್ ಬರುತ್ತೆ. ಜಸ್ಟ್ ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡಿದ್ದೀನಿ. ಕನೆಕ್ಟ್ ಆಗಿದೆ. ಲಾಸ್ಟ್ ಟೈಮ್ ಕನೆಕ್ಟ್ ಮಾಡಿದೆ. ಕನೆಕ್ಟ್ ಆಗಿದೆ. ಇಲ್ಲಿ ಬಂದು ನಿಮ್ಗೆ 8-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವೈರ್ಲೆಸ್ ಆಂಡ್ರಾಯ್ಡ್ ಆಪಲ್ ಕಾರ್ಪ್ಲೇ ಅಂತ ಕನೆಕ್ಟ್ ಆಗಿದೆ. ಇದರಲ್ಲೇ ನೀವು ಮೊಬೈಲ್ನ ಮಿನಿಮೈಸ್ ಮಾಡ್ಕೊಂಡು ಇಷ್ಟು ಆ್ಯಪ್ಸ್ನ ನೀವು ಇದರಲ್ಲೇ ಯೂಸ್ ಮಾಡ್ಕೊಬೋದು. ಲೈಕ್ ಡ್ರೈವ್ ಮಾಡಬೇಕಾದ್ರೆ ಯಾವುದನ್ನು ವಾಟ್ಸಪ್ ಮೆಸೇಜಸ್ ಬಂದರೆ ಅದರಲ್ಲಿ ರಿಪ್ಲೈ ಮಾಡ್ಕೊಬೋದು, ನಾರ್ಮಲ್ ಮೆಸೇಜಸ್ ಬಂದರೆ ರಿಪ್ಲೈ ಮಾಡ್ಕೊಬೋದು. ಮತ್ತು ಮ್ಯಾಪ್ಸ್ ಎಲ್ಲ ಬೇಸಿಕಾಗಿ ಯೂಸ್ ಮಾಡಿ, ಗೂಗಲ್ ಮೀಟ್ ಅದನ್ನು ಇತ್ತು ಅಂದ್ರೂ ಕೂಡ ಆನ್ ದ ಗೋ ಡ್ರೈವಲ್ಲೇ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಇದು ಬಂದು ಬೇಸಿಕ್ ನಿಮಗೆ ಮ್ಯಾಪ್ಸ್ ವ್ಯೂ ಆಗಿರುತ್ತೆ. ಇಲ್ಲಿ ಬಂದು ಮ್ಯಾಪ್ಸ್ ಯೂಸ್ ಮಾಡ್ಕೊಬೋದು. ಸಾಂಗ್ಸ್ ಅದನ್ನು ಪ್ಲೇ ಮಾಡ್ತಾ ಇದ್ದಾರೆ ಅಂದರೆ ವಿಸಿಬಿಲಿಟೀಸ್ ಬಂದು ನಿಮ್ಗೆ ಇಲ್ಲಿ ಬರುತ್ತೆ. ಅದು ಬಿಟ್ಟು ನಿಮಗೆ ಬೇಸಿಕ್ ಸೆಟ್ಟಿಂಗ್ಸ್ ಟ್ರಿಪ್ಸ್ನೆಲ್ಲ ಚೆಕ್ ಮಾಡಬೇಕು ಅಂದರೆ ಇದರಲ್ಲಿ ಟ್ರಿಪ್ಸ್ನ ಚೆಕ್ ಮಾಡಿ ಎಷ್ಟು ಫ್ಯೂಲ್ ಎಫಿಷಿಯನ್ಸಿ ಕೊಡ್ತಾ ಇದೆ, ಎಷ್ಟು ಟ್ರಿಪ್ಸ್ ಟ್ರೈ ಮಾಡಿದ್ರೆ ಅಂತ ಇಲ್ಲ ಬೇಸಿಕಾಗಿ ನೀವು ಇದರಲ್ಲೇ ಚೆಕ್ ಮಾಡ್ಕೊಬೋದು ಸರ್. ಕೆಳಗಡೆ ಬಂದು ನಿಮಗೆ AC ಕಂಟ್ರೋಲ್ಸ್ ಅಂತ ಕರಿತೀವಿ. ಇದು ಬಂದು ನಿಮಗೆ ರೇರ್ ಡಿಫಾಗರ್, ಫ್ರಂಟ್ ಡಿಫಾಗರು. ಇದು ಬಂದು ಸೆಟ್ಟಿಂಗ್ಸ್ನ ಚೇಂಜ್ ಮಾಡೋಕ್ಕೆ. ಇವಾಗ ಹಿಂಗೆ ಪ್ರೆಸ್ ಮಾಡಿದ್ರೆ ಬೇರೆ ನಿಮಗೆ ಕಾಲಿಗೆ ಮತ್ತು ಮುಖಕ್ಕೆ ಮಾತ್ರ AC ಬರ್ತಾ ಇದೆ. ಮತ್ತೆ ಪ್ರೆಸ್ ಮಾಡಿದ್ರೆ ಬೇರೆ ಕಾಲಿಗೆ ಮಾತ್ರ ಬರ್ತಾ ಇದೆ. ಮತ್ತಂದ್ರೆ ಫ್ರಂಟ್ ಕಾಲಿಗೆ ಮತ್ತು ಫ್ರಂಟ್ ಡಿಫಾಗರ್ ಆನ್ ಆಗಿದೆ ಅಂತ ನಿಮ್ಗೆ ಕನ್ವೀನಿಯಂಟ್ ಹೇಗಿರುತ್ತೋ ಅದ್ರ ತಕ್ಕನ ನೀವು AC ಕಂಟ್ರೋಲ್ ಸೆಟ್ ಮಾಡ್ಕೊಬೋದು. ಚಿಕ್ಕ ಬಟನ್ ಬಂದು ನಿಮಗೆ AC ಸ್ಪೀಡ್ನ ಕಡಿಮೆ ಮಾಡೋಕ್ಕೆ, ದೊಡ್ಡ ಬಟನ್ ಬಂದು AC ಸ್ಪೀಡ್ನ ನೀವು ಜಾಸ್ತಿ ಮಾಡೋಕ್ಕೆ. ಆ್ಯಂಡ್ ಇದು ಬಂದು ಟೆಂಪ್ರೇಚರ್ನ ಸೆಟ್ ಮಾಡೋಕ್ಕೆ. ಇವಾಗ ಬಂದು 21 ಡಿಗ್ರಿಲಿದೆ. ಕಮ್ಮಿ ಮಾಡ್ತಾ ಏನು ಟೆಂಪ್ರೇಚರ್ಲಿದೆ ಅಂದ್ಬಿಟ್ಟು ನೀವು ಇಲ್ಲಿ ಅದನ್ನು ಚೆಕ್ ಮಾಡ್ಕೊಬೋದು ಸರ್. ಕೆಳಗಡೆ ಬಂದು AC ಆನ್ ಮಾಡ್ಲಿಕ್ಕೆ ಬಟನ್ನು AC ಇನ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಹಿಂಗೆ ಪ್ರೆಸ್ ಮಾಡಿದ್ರೆ AC ಬಂದು ಆಫ್ ಆಗುತ್ತೆ.
ಆ್ಯಂಡ್ ಇದರಲ್ಲಿ ನಿಮಗೆ ಎ ಟೈಪ್ ಚಾರ್ಜಿಂಗ್ ಪೋರ್ಟ್ ಬರಲ್ಲ, ಎರಡು ಕೂಡ ಸಿ ಟೈಪ್ ಚಾರ್ಜಿಂಗ್ ಪೋರ್ಟು. ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಆದರೂ 65 ವಾಟ್ಸ್ ಫಾಸ್ಟ್ ಚಾರ್ಜಿಂಗು, ಲ್ಯಾಪ್ಟಾಪ್ಸ್ ಕೂಡ ನೀವು ಇದರಲ್ಲೇ ಚಾರ್ಜ್ ಮಾಡ್ಕೊಬೋದು. ವಿತ್ 12 ವಾಟ್ ಸಾಕೆಟ್ ಕೂಡ ಬಂದ್ಬಿಡುತ್ತೆ ಸರ್. ಮ್ಯಾನ್ಯಲ್ ಗೇರ್ ಬಾಕ್ಸ್ ಮತ್ತು ಫ್ರಂಟ್ ಆರ್ಮ್ ರೆಸ್ಟ್, ಇಲ್ಲಿ ಬಂದು ನಿಮಗೆ ಸ್ಟೋರೇಜ್ ಇರುತ್ತೆ. 360 ಡಿಗ್ರಿ ಕ್ಯಾಮ್ರಾನ ಆಕ್ಸೆಸ್ ಮಾಡಬೇಕು ಅಂದರೆ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಅಂದರೆ 360 ಡಿಗ್ರಿ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ಇದು ಬಂದು ಮ್ಯಾನ್ಯಲ್ ಆಗಿ ನೀವು 360 ಕ್ಯಾಮ್ರಾ ನೋಡಬೇಕಂದ್ರೆ ಮಾತ್ರ ಈ ಥರ ನೀವು ಇದು ಮಾಡ್ತೀರಾ. ನಾರ್ಮಲ್ ಆಗಿ ರಿವರ್ಸ್ ಗೇರ್ ಹಾಕಿದ್ರೆ ಅಂದರೆ ಆಟೋಮೆಟಿಕ್ ಆಗಿ ಅದು ಬಂದ್ಬಿಡುತ್ತೆ. ಇವಾಗ ಬಂದು ಫ್ರಂಟ್ ವ್ಯೂ ನೋಡ್ತಾ ಇದೀವಿ, ರೇರ್ ಬೇಕಂದ್ರೆ ರೇರ್ ವ್ಯೂ ನೋಡ್ಕೊಬೋದು, ಅಥವಾ ಲೆಫ್ಟ್ ಆರ್ ರೈಟ್ ವ್ಯೂ ಬೇಕು ಅಂದರೆ ಲೆಫ್ಟ್ ಆರ್ ರೈಟ್ ವ್ಯೂ ಕೂಡ ನೋಡ್ಕೊಬೋದು. ಆ್ಯಂಡ್ ಇಲ್ಲಿ ಬಂದು ನಿಮಗೆ ಫ್ರಂಟ್ 2 sides ಆಫ್ ದ ಮಿರರ್ಸ್ನ ನೋಡಬೇಕು ಅಂದರೆ ಈ ಬಟನ್ ಪ್ರೆಸ್ ಮಾಡ್ತೀರಾ. ಬ್ಯಾಕ್ 2 sides ಆಫ್ ದ ಮಿರರ್ ನೋಡಬೇಕು ಅಂದರೆ ಇಲ್ಲಿ ಪ್ರೆಸ್ ಮಾಡ್ತೀರಾ. 3D ಸರೌಂಡ್ ವ್ಯೂ ನೋಡಬೇಕು ಅಂದರೆ 8 angles ಅಲ್ಲಿ ನೋಡ್ಕೊಬೋದು. 3D ವೆಹಿಕಲ್ನ ತೋರಿಸ್ಕೊಡುತ್ತೆ. ಆ್ಯಂಡ್ ಇದು ಬಂದು ಬೇಸಿಕ್ 2D. ಬೇಸಿಕ್ 2D ಅಗೇನ್ ಲೆಫ್ಟ್ ಆರ್ ರೈಟ್ ಅಂತ ಹೇಳಿದ್ರು. ಇದು ಬಿಟ್ಟು ನಿಮಗೆ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಅಂತ ಬರುತ್ತೆ. ಲೆಫ್ಟ್ ಆರ್ ರೈಟ್ ಇಂಡಿಕೇಟರ್ ನೀವು ಹಾಕಿದ್ರಿ ಅಂದರೆ ಆಟೋಮೆಟಿಕ್ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಬ್ಲೈಂಡ್ ಸ್ಪಾಟ್ ಏನಿದೆ ಅದನ್ನು ಇಲ್ಲೇ ನೀವು ಮಾನಿಟರ್ ಮಾಡ್ಕೊಬೋದಾಗುತ್ತೆ. ಆ್ಯಂಡ್ ಇದರಲ್ಲಿ ಒಂದು ಮ್ಯಾನ್ಯಲ್ ಬುಕ್ ಜೊತೆಗೆ ಫಸ್ಟ್ ಪೇಜಲ್ಲಿ ನಿಮಗೆ ಟೈರ್ ವ್ಯಾರಂಟಿ ಕಾರ್ಡು, ಬ್ಯಾಟ್ರಿ ವ್ಯಾರಂಟಿ ಕಾರ್ಡ್ ಎಲ್ಲ ನಿಮಗೆ ಇದರಲ್ಲೇ ಮೆನ್ಷನ್ ಆಗಿರುತ್ತೆ. ಆ್ಯಂಡ್ ಫಸ್ಟ್ 3 ಸರ್ವಿಸಸ್ ಬಂದು ಫ್ರೀ ಸರ್ವಿಸಸ್ ಇರುತ್ತೆ. ಫಸ್ಟ್ ಸರ್ವಿಸ್ ಬಂದು 1000 or 2000 ಕಿಲೋಮೀಟರ್ಸ್ 2 ಮಂತ್ಸ್ಗೆ ಫಸ್ಟ್ ಸರ್ವಿಸ್ ಬಿಡ್ತೀರಾ. 7000 or 8000 ಕಿಲೋಮೀಟರ್ಸ್ 6 ಮಂತ್ಸ್ಗೆ ನೀವು ಸೆಕೆಂಡ್ ಸರ್ವಿಸ್ ಬಿಡ್ತೀರಾ. 14,500 or 15,500 ಕಿಲೋಮೀಟರ್ಸ್ or 1 yearಗೆ ಬಂದು ಥರ್ಡ್ ಫ್ರೀ ಸರ್ವಿಸ್ ಫ್ರೀ ಸರ್ವಿಸ್ ಅನ್ನೋದು ಬಿಡ್ತೀರಾ. ಅದಾದಮೇಲೆ ಎವ್ರಿ 15,000 ಕಿಲೋಮೀಟರ್ಸ್ or 1 yearಗೆ ಪೇರ್ ಸರ್ವಿಸ್ ಅನ್ನೋದು ಸ್ಟಾರ್ಟ್ ಆಗ್ತದೆ. ಕಾರ್ ಡೆಲಿವರಿ ಪ್ರೊಸೆಸ್ನ ಮುಗಿಸ್ಕೊಂಡು ಸೀದಾ ನಾವು ಬಂದಿದ್ದೆ ದೇವಸ್ಥಾನಕ್ಕೆ. ಸೊ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡ್ವಿ. ಸೊ ಹಾಗೆ ಈ ಕಾರ್ ಬಗ್ಗೆ ಹೇಳಬೇಕು ಅಂತಂದರೆ ಇದರಲ್ಲಿ ಆಟೋ ಸೆನ್ಸಿಂಗ್ ವೈಪರ್ಸ್ ಇದೆ, ಆಟೋ ಸೆನ್ಸಿಂಗ್ ಹೆಡ್ಲೈಟ್ಸ್ ಇದೆ, ಹಾಗೆ ಸನ್ರೂಫ್ ಇದೆ. ಹಾಗೆ ಮೈಲೇಜ್ ವಿಚಾರಕ್ಕೆ ಬಂದರೆ 18 to 20 ಕೊಡುತ್ತೆ ಹೈವೇಲಿ. ಹಾಗೆ ಇನ್ನು ಸಿಟಿಲಿ 10 to 11 ಅಥವಾ 12ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೂ ಹೇಳಿದ್ದಾರೆ. ಹಾಗೆ ಕಾರ್ನ ಬೆಲೆ ಟೋಟಲ್ಲು ಆನ್ ರೋಡ್ ಪ್ರೈಸು 9,63,000 ಆಗಿದೆ ನಮಗೆ. ಸೊ ವಾರಂಟಿ ಹಾಗೆ ಆಕ್ಸೆಸರೀಸು ನಾವು ಯಾವುದೂ ಹಾಕ್ಸಿಲ್ಲ. ಸೊ ಅದೆಲ್ಲ ಬೇಕು ಅಂತ ಅಂದರೆ 10,12,000ವರೆಗೂ ಆಗುತ್ತೆ. ನಾವು ತೊಗೊಂಡಿರೋದು ಟಾಟಾ ಪಂಚ್ ಅಡ್ವೆಂಚರ್ ಎಸ್ ವೇರಿಯಂಟು. ಸೊ ಇದು ಹೈ ಎಂಡು ಅಲ್ಲ ಮತ್ತು ಲೋ ಎಂಡು ಅಲ್ಲ, ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ, ವರ್ತ್ ಬೈಯಿಂಗ್ ಅಂತ ಹೇಳ್ಬೋದು, ವರ್ತ್ ಟು ಮನಿ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ತುಂಬ ಫ್ಯೂಚರ್ಸ್ ಇದೆ. ಸೊ ಈಗಾಗಲೇ ಸುಮಂತ್ ಅಂತ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಹೇಳಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಕಾರು, ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟು ಕಮ್ಮಿ ಬಜೆಟಲ್ಲಿ ಇಷ್ಟು ಫ್ಯೂಚರ್ಸ್ ಎಲ್ಲ ಇದೆ ಅಂತ ಅಂದರೆ ಸೊ ತುಂಬ ಚೆನ್ನಾಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಮತ್ತೆ ಇದರ ಕಾರ್ ಬಗ್ಗೆ ವಿಡಿಯೋ ಮಾಡಾಕ್ತೀನಿ, ಮೈಲೇಜ್ ಎಷ್ಟು ಕೊಡ್ತಾ ಇದೆ ಏನು ಅಂತ ಹೇಳಿಬಿಟ್ಟು. ಸೊ ಹಾಗೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್. Papu, bama. Kau Papu. Alodi tarillallu.